ತುಮಕೂರು ಲೋಕಸಭಾ ಕ್ಷೇತ್ರ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ 2024ರ ಲೋಕಸಭಾ ಚುನಾವಣೆಯ ಅಂಗವಾಗಿ ಅನೇಕ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಈಗಾಗಲೇ ತಯಾರಿ ನಡೆಸಿದ್ದಾರೆ. ಯಾರಿಗೆ ಯಾವ ಪಕ್ಷದಿಂದ ಟಿಕೆಟ್ ಸಿಗುತ್ತದೆ ಎನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಮುಖವಾಗಿ ಈ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ BJP ಹಾಗೂ ಕಾಂಗ್ರೆಸ್ ಮಧ್ಯೆ ನೇರವಾದಂಥ ಫೈಟ್ ಇದೆ. ತುಮಕೂರು ಹಾಗೂ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಇಲ್ಲಿ 1996ರಲ್ಲಿ ಒಂದು ಬಾರಿ ಮಾತ್ರ JDS ಪಕ್ಷ ವಿಜಯನ್ನು ಸಾಧಿಸಿದೆ. ಇಲ್ಲಿ ಭಾಸ್ಕರ್ ರಾವ್ ಅನ್ನುವಂಥವರು 1996ರಲ್ಲಿ JDSನಿಂದ ಸ್ಪರ್ಧಿಸಿ ವಿಜಯದ ಮಾಲೆಯನ್ನು ಧರಿಸಿದ್ರು. ಆದರೆ ಈ ಬಾರಿ ವಿಶೇಷವಾಗಿ ರೋಚಕವಾದಂಥ ಕಣ ಇದೆ. BJP ಹಾಗೂ ಕಾಂಗ್ರೆಸ್ ಪಕ್ಷಗಳಿಂದ ಯಾರಿಗೆ ಯಾವ ಒಬ್ಬ ಅಭ್ಯರ್ಥಿಗೆ ಈ ಬಾರಿ ಟಿಕೆಟ್ ಸಿಗಲಿದೆ ಅನ್ನುವಂಥದ್ದು ರೋಚಕವಾದಂಥ ಸನ್ನಿವೇಶ ಈ ಬಾರಿ ಆಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಟಿಕೆಟ್ ಸಿಗಲಿದೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಈಗಾಗಲೇ BJPಯಿಂದ ಒಂದು ಕಾಲನ್ನು ಹೊರಗಿಟ್ಟಿರುವಂಥ ಮುದ್ದಹನುಮೇಗೌಡರು ಹಾಗೂ ಯುವ ನಾಯಕ ನಿಕೇತ್ ರಾಜ್ ಮೌರ್ಯ ಅವರ ಮಧ್ಯೆ ಈಗಾಗಲೇ ತೀವ್ರವಾದಂಥ ಪೈಪೋಟಿ ಏರ್ಪಟ್ಟಿದೆ. ಅದೇ ರೀತಿಯಾಗಿ BJP ಪಕ್ಷದಿಂದ ಮಾಧುಸ್ವಾಮಿಯವರು ಮಾಜಿ ಸಚಿವರು ಹಾಗೂ ವಿ ಸೋಮಣ್ಣನವರು ಚಾಮರಾಜನಗರ ಹಾಗೂ ವರ್ಣದ ಮಧ್ಯೆ ನಿಂತು ಸ್ಪರ್ಧಿ ಸೋಲುಂಡಿದ್ದರು. ಇವರ ಮಧ್ಯೆಯೂ ಕೂಡ ಮತ್ತೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಅವರೇ ಮಂಜುಳಾ ನಾಗರಾಜ್ ಅನ್ನುವಂಥವರು. ಇವರು ಅತ್ಯಂತ ಹಿರಿಯ ನಾಯಕರು ಪಕ್ಷದಲ್ಲಿ, ಜೊತೆಗೆ ಕುರುಬ ಸಮುದಾಯದ ಪ್ರಬಲವಾದಂಥ ಒಬ್ಬ ಆಕಾಂಕ್ಷಿಯಾಗಿದ್ದಾರೆ. ಇವರು ಕೂಡ ಈ ಬಾರಿ ಟಿಕೆಟ್ ಕೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ 80% ಅಹಿಂದ ಮತ ಬ್ಯಾಂಕ್ ಇರುವುದನ್ನು ಗಮನಿಸಬಹುದಾಗಿದೆ. ಏಕೆಂತಂದರೆ ಅಹಿಂದ ಸಮುದಾಯ ಇಲ್ಲಿ ಅತಿ ಹೆಚ್ಚಿದ್ದು ಕೂಡ, ಆದರೂ ಅಹಿಂದ ಸಮುದಾಯಕ್ಕೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ನೀಡೋದರಲ್ಲಿ ನಿರಾಸಕ್ತಿ ತೋರಿಸಿವೆ. 2014ರಲ್ಲಿ ಮೋದಿ ಅಲೆಯ ಮಧ್ಯೆಯೂ ಕೂಡ ಮುದ್ದಹನುಮೇಗೌಡರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ವಿಜಯವನ್ನು ಸಾಧಿಸಿದ್ರು. ಅವರ ಇದು ವೈಯಕ್ತಿಕ ವರ್ಚಸ್ಸನ್ನು ತೋರಿಸುತ್ತದೆ. ಅಷ್ಟೇ ಅಲ್ಲದೆ ಈ ಮುದ್ದಹನುಮೇಗೌಡರು ಪ್ರಸ್ತುತ ಸಚಿವರಾಗಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಶ್ರೀ KN ರಾಜಣ್ಣ ಅವರಿಗೆ ಅತ್ಯಂತ ಆಪ್ತರಾಗಿದ್ದಾರೆ. KN ರಾಜಣ್ಣ ಅವರು ಕೂಡ ಮುದ್ದಹನುಮೇಗೌಡರಿಗೆ ಬೆಂಬಲವನ್ನು ನೀಡಿದ್ದಾರೆ ಎನ್ನಲಾಗುತ್ತಿದೆ. ಅದರ ಜೊತೆಗೆ ನಿಕೇತ್ ರಾಜ್ ಅವರು ಕುರುಬ ಸಮುದಾಯದವರಾಗಿದ್ದು, ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಕುರುಬ ಸಮುದಾಯದವರು. DKಶಿ ಮತ್ತು ಸಿದ್ದು ಅವರ ಒಂದು ಆಪ್ತರಾಗಿದ್ದು ಇವರಿಗೆ ಟಿಕೆಟ್ ನೀಡುವಂಥ ಆಲೋಚನೆಯಲ್ಲಿದೆ. ಏಕೆಂದರೆ ಇವರು ಯುವಕರಾಗಿದ್ದು ಕಾಂಗ್ರೆಸ್ ವಕ್ತಾರರಾಗಿದ್ದಾರೆ. ಜೊತೆಗೆ ಅಹಿಂದ ಸಮುದಾಯದ ಮತ ಬ್ಯಾಂಕನ್ನು ಭದ್ರವಾಗಿ ನೆಲೆಯೂರುಗೊಳ್ಳುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡುವಂಥ ಚಾಕಚಕ್ಯತೆ ಇವರಿಗಿದೆ. ಜೊತೆಗೆ ನಿಕೇತ್ ರಾಜ್ ಅವರಿಗೆ DKಶಿ ಸಿದ್ದು ಅವರ ಆಶೀರ್ವಾದ ಇದೆ ಎಂದು ಹೇಳಲಾಗುತ್ತಿದೆ. ಕಾದು ನೋಡಬೇಕು. ಏಕೆಂತಂದರೆ ರಾಹುಲ್ ಗಾಂಧಿ ಅವರು ಕೂಡ ಈ ಬಾರಿ ಯುವಕರಿಗೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯುವಕರಿಗೆ ಮನ್ನಣೆ ನೀಡಬೇಕು ಅನ್ನೋದು ಒಂದು ವಿಶೇಷವಾದಂಥ ಗಮನ ಕೊಟ್ಟಿದ್ದಾರೆ. ನಿಕೇತ್ ರಾಜ್ ಅವರು ಬರೀ ಕುರುಬ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಅಹಿಂದ ಸಮುದಾಯವನ್ನು ರಾಜ್ಯಾದ್ಯಂತ ಸಂಘಟನೆ ಜೊತೆಗೆ ತೊಡಗಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಯಾರ ಪಾಲಾಗಲಿದೆ ಎಂಬುದನ್ನು ಕಾದು ನೋಡುವ ತಂತ್ರದಲ್ಲಿ ಇದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಯಾರು ಸಂಸದರಾಗಬೇಕು ಎನ್ನುವುದನ್ನು ಕಾಮೆಂಟ್ ಮೂಲಕ ನೀವೆಲ್ಲ ತಿಳಿಸಿ. ಜೊತೆಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಅತ್ಯುತ್ತಮ ಅಭ್ಯರ್ಥಿ ಯಾರಾಗಬಹುದು ಎನ್ನುವುದು ಯಾವ ಪಕ್ಷದಿಂದ ಅಂತ ತಿಳಿಸಿ.